ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026ರಂದು ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಪ್ಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ, ತೃತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರಾದ ಧರ್ಮ ಅಧಿಕಾರಿಗಳು. ಮೊಬೈಲ್ ನಂಬರ್ 9164 000 600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ಅವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಬೇಕಂತ ಗುರು ಪೂರ್ಣಿಮಾ ಮಹೋತ್ಸವ ಅಂಗವಾಗಿ ದಿನಾಂಕ 29 ಮತ್ತು 30ರಂದು ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ವೈವಿಧ್ಯಮಯ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಶಿರಡಿಯಿಂದ ಶ್ರೀ ಸಾಯಿಬಾಬಾರವರು ಧರಿಸಿದ ಪವಿತ್ರ ಕೌಪಿನದ ಅಪರೂಪದ ದರ್ಶನವನ್ನು ಭಕ್ತರಿಗೆ ಕಲ್ಪಿಸಲಾಗುವುದು ಎಂದು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಹಾಗೂ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಗುರೂಜಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜುಲೈ 29ರಂದು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪಾಭಿಷೇಕ, ಆರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಸುಮಾರು 10,000ಕ್ಕೂ ಹೆಚ್ಚು ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬೆಳಗ್ಗೆ 9 ಗಂಟೆಯಿಂದ ಗುರು ಪೂರ್ಣಿಮಾ ಸಂಗೀತ ಮಹೋತ್ಸವ, ಶಾಸ್ತ್ರೀಯ ಸಂಗೀತ, ನೃತ್ಯ ಹಾಗೂ ನಾಟಕ ಪ್ರದರ್ಶನಗಳು ನಡೆಯಲಿವೆ. ಸಂಜೆ 6:30ಕ್ಕೆ ಶ್ರೀ ಸಾಯಿಬಾಬಾರವರ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದ್ದು, ಸೇವೆ ಸಲ್ಲಿಸಿದ ಸಾಯಿ ಸೇವಕರಿಗೆ ಸನ್ಮಾನ ಹಾಗೂ ಲಕ್ಕಿ ಡ್ರಾ ಮೂಲಕ ಚಿನ್ನ ಮತ್ತು ಬೆಳ್ಳಿಯ ಬಹುಮಾನಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು. ಮಂದಿರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಒಂದು ಹಬ್ಬ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು, ಜೊತೆಗೆ ಮಧ್ಯಾಹ್ನ 12:30 ಗಂಟೆಯಿಂದ ಒಂದು 10,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಸಾಯಂಕಾಲ ಪಲ್ಲಕ್ಕಿ ಸೇವೆ, ಅದರ ಜೊತೆಗೆ ವಿಶೇಷ ಆಕರ್ಷಣೆಯಾಗಿ ಶಿರಡಿಯಿಂದ ಸಾಯಿಬಾಬಾರವರು ಇದ್ದಾಗ ಧರಿಸಿದಂಥ ಪವಿತ್ರ ಕಾಫ್ನಿ ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಭಾಳ ವರ್ಷಗಳ ನಂತರ ಈ ಒಂದು ಕಾಫ್ನಿ ಮತ್ತೆ ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಅವರು ಇದ್ದಾಗ ಏನು ಧರಿಸಿದ್ರು ಅಂಥ ಒಂದು ಕಾಫ್ನಿ ನಮ್ಮ ಮಂದಿರಕ್ಕೆ ಬರ್ತಾ ಇದೆ. ಮಾಲ್ಸಾಪತಿ ಅಂತೇಳಿ ಬಾಬಾರವರಿಗೆ ಸಾಯಿ ಅಂತ ಹೆಸರಿಟ್ಟು ಕರೆದಂಥ ಮಹಾನ್ ಭಕ್ತ, ಅವರ 4ನೇ ವಂಶದ ಮರಿಮೊಮ್ಮಗ ಶ್ರೀಕಾಂತ್ ಅಂತೇಳಿ ಅವರು ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೆ ನಿರಂತರ ಮಂದಿರದಲ್ಲೇ ದರ್ಶನಕ್ಕೆ, ಸಾರ್ವಜನಿಕ ಎಲ್ಲರಿಗೂ ದರ್ಶನಕ್ಕೆ ಲಭ್ಯವಿರುತ್ತದೆ. ಅದ್ರ ಜೊತೆಗೆ ಈ ಒಂದು ಗುರುಪೂರ್ಣಿಮಾ ದಿನದಂದು ನಾವು ಒಂದು ಶೈಕ್ಷಣಿಕ ಸಹಾಯ ಯೋಜನೆ ಅಂತೇಳಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನನ್ನ ಸಹೋದರ ಅಭಿಲಾಷ್ ಚಕ್ಳ ಹಾಗೂ ಸಂತೋಷ್ ಪಾಟೀಲ್ ಅಂತೇಳಿ 3 ಸೇರಿ PUC 90% ಮೇಲೆ ಯಾರ್ಯಾರು ವಿದ್ಯಾರ್ಥಿಗಳು ಅಂಕಗಳು ಪಡ್ಕೊಂಡಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಸೇವಾ ಶುಲ್ಕ ಆಗಿರ್ಬೋದು, ಆನ್ಲೈನ್ ನೀಟ್ ಪ್ರಿಪ್ರೇಷನ್ ಸಲುವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಅವರ ಅರ್ಹತೆ ನೋಡಿ ಅವರಿಗೊಂದು ಸೇವಾ ಸಹಾಯ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಮೊದಲನೇ ಹಂತವಾಗಿ ನಾಳೆ ಗುರುಪೂರ್ಣಿಮಾ ದಿನದಂದು ಲಿಂಗಸೂರಿನ ನರಸಿಂಹ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳ ಸುಪುತ್ರಿ ಪ್ರಜ್ಞಾ 90.33% ತಗೊಂಡಿದ್ದಾಳೆ. ಆ ಎಮ್ಮನ್ನು ಆಯ್ಕೆ ಮಾಡಿದ್ದೇವೆ. ಅವರು ಕಾಮರ್ಸ್ PUC ಸೈನ್ಸ್ನಲ್ಲಿ 90.33% ತಗೊಂಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ PUC ಅಲ್ಲದೆ ಬೇರೆ ಎಲ್ಲ ಮಕ್ಕಳಿಗೂ ನಮ್ಮ ಕೈಲಾದಷ್ಟು ಸಹಾಯ, ಆರ್ಥಿಕವಾಗಿ ದುರ್ಬಲರಿಗೆ, ಅಂಥವರಿಗೆ ಒಂದು ಎಲ್ಲ ಸಮಾಜದವರ, ಎಲ್ಲ ಧರ್ಮ, ಎಲ್ಲ ವರ್ಗದವರು ಇದರಲ್ಲಿ ಫಲಾನುಭವಿಗಳು ಆಗಬಹುದು ಅಂಥ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಹಾಗಾಗಿ ಎಲ್ಲರ ಸಹಕಾರ ಇದಕ್ಕೆ ಬೇಕಾಗುತ್ತೆ. ಸೊ ಹೋದ ವರ್ಷ
30,000 ಮೇಲ್ಪಟ್ಟು ಭಕ್ತಾದಿಗಳು ನಮ್ಮ ಸಾಯಿ ಮಂದಿರಕ್ಕೆ ಬಾಬರ ದರ್ಶನಕ್ಕೆ ಬಂದಿದ್ದರು. ಈ ವರ್ಷವೂ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರಿಗೂ ಈ ಒಂದು ಸದ್ಗುರು ಸಾಯಿನಾಥನ ಕಾಫ್ಲಿ ದರ್ಶನ ಆಗುವಂಥ ನಮ್ಮ ಆಸೆ ಇದೆ. ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತೇಳಿ, ಯಾಕಂದರೆ ಅಂಥ ಪವಾಡ ಪುರುಷರ ಒಂದು ವಸ್ತ್ರ ಅವ್ರ ಮೇಲೆ ಧರಿಸಿದಂಥ ವಸ್ತ್ರವನ್ನು ನಾವು ನೋಡಬೇಕಂದ್ರೆ ಅದೃಷ್ಟ ಬೇಕು. ಹಾಗಾಗಿ ಈ ವಿಷಯ ಎಲ್ಲರಿಗೂ ತಲುಪಲಿ ತಮ್ಮಿಂದ ಅಂತೇಳಿ ನಮ್ಮ ಒಂದು ಟ್ರಸ್ಟ್ನ ವತಿಯಿಂದ. ಬೆಂಗಳೂರು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ವೇಳೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾ ಘಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ರಾಜ್ಯ ಅಧ್ಯಕ್ಷ ಎಂ ಬಸವರಾಜ ಪಡುಕೋಟಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೆ ಮಾನವೀಯ ದೃಷ್ಟಿಯಿಂದ ಪ್ರಕರಣವನ್ನು ಪರಿಗಣಿಸುವಂತೆ ಸಂಘಟನೆ ಆಗ್ರಹಿಸಿದೆ. ಜುಲೈ 21ರಂದು ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳು ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸುವ ವೇಳೆ ನಡೆದ ಅಚಾತುರ್ಯ ಘಟನೆಗೆ ಕರ್ನಾಟಕ ಸೇನೆ ವಿಷಾದ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಬಹಿರಂಗವಾಗಿ ಕ್ಷಮೆಯಾಚಿಸಿದ್ದಾರೆ. ಜಿಲ್ಲಾ ಘಟಕದ ಮನವಿಯಲ್ಲಿ ಕಾರ್ಯಾಚರಣೆ ವೇಳೆ ಕೆಲ ಅಧಿಕಾರಿಗಳು ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟಿ ಅವರೊಂದಿಗೆ ಅಸಭ್ಯ ಹಾಗೂ ನಿಂದನಾತ್ಮಕವಾಗಿ ವರ್ತಿಸಿದ್ದರಿಂದ ಕಾರ್ಯಕರ್ತರು ಮತ್ತು ಕೆಲ ವ್ಯಾಪಾರಸ್ಥರು ಆಕ್ರೋಶಗೊಂಡು ಅನುಚಿತವಾಗಿ ನಡೆದುಕೊಂಡಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾರ್ಯಾಚರಣೆಗೆ ಮುನ್ನ ಸ್ಥಳೀಯ ಕನ್ನಡ ಪರ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸಿದರೆ ಈ ಘಟನೆ ಕರ್ನಾಟಕ ಸೇನೆ ಜಿಲ್ಲಾ ಘಟಕದಿಂದ ಇವತ್ತು ನಾವು ಒಂದು ಮನವಿ ಪತ್ರನ ಕೊಡ್ಲಿಕ್ಕೆ ಬಂದ್ವಿ. ಆ ಮನವಿ ಪತ್ರ ಏನಂತಂದರೆ, ಇವತ್ತು ನಾವು ಸಂಘಟನೆಕಾರರು ಎಲ್ಲಾದರೂ ಅನ್ಯಾಯ ನಡೆದ್ರೆ, ದೌರ್ಜನ್ಯ ನಡೆದ್ರೆ ಅದನ್ನು ನಾವಿವತ್ತು ಖಂಡಿಸ್ತೀವಿ, ಅದನ್ನು ಕೇಳಲಿಕ್ಕಂತ ಹೋಗ್ತೀವಿ. ಹಾಗಿರುವಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಪಡುಕೋಟೆ ಅಣ್ಣನವರು ಅವರ ಒಂದು ಏನು ಕಾರ್ಯಾಲಯ ಇದೆ ಅಲ್ಲಿ ಬೆಂಗಳೂರಿನ ಶಿವಾಜಿನಗರದ ಒಂದು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ದಿನಾಂಕ 21ರಂದು ಅವತ್ತು ಏನು ಅಲ್ಲಿ ಫುಟ್ಪಾತನ್ನು ತೆರವುಗೊಳಿಸಬೇಕಂತ ಒಂದು ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆ ನಿಟ್ಟಿನಲ್ಲಿ ಅವರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಏಕಾಏಕಿ ನೀವು ಬಂದು ಅಧಿಕಾರಿಗಳು, BBMP ಅಧಿಕಾರಿಗಳು ಈ ರೀತಿ ಫುಟ್ಪಾತ್ನಲ್ಲಿ ಪಾದಚಾರಿ ರಸ್ತೆಯಲ್ಲಿರ್ತಕ್ಕಂಥ ಏನು ಸಣ್ಣ ಪುಟ್ಟ ಅಂಗಡಿಗಳನ್ನು ಹಾಕಿಕೊಂಡು ಜೀವನ ನಡೆಸ್ತಕ್ಕಂಥ ಇವತ್ತೇನು ಜನರಿದ್ದಾರೆ, ಅವರಿಗೆಲ್ಲ ನೀವು ತೊಂದರೆ ಕೊಡ್ತಾ ಇದ್ದೀರಿ, ಏಕಾಏಕಿ ಬಂದು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ಮಾತನ್ನು BBMP ಅಧಿಕಾರಿಗಳಿಗೆ ಮಾತಾಡುವಾಗ ಅದು ಒಂದಕ್ಕೊಂದು ಬೆಳೆದು ಒಂದು ವಿಕೋಪಕ್ಕೆ ಹೋಗ್ತದೆ, ಒಂದು ಘರ್ಷಣೆಗೆ ಈಡಾಗ್ತದೆ. ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ, ಅವರೇನು ಕೊಲೆಗಾರರಲ್ಲ ಅಥವಾ ರೇಪಿಸ್ಟ್ರು ಅಲ್ಲ, ಮತ್ತು ಅವರೇನು ಉಗ್ರಗಾಮಿಗಳು ಅಲ್ಲ. ಇವತ್ತು ನ್ಯಾಯ ಕೇಳ್ತಕ್ಕಂಥ ನಿಟ್ಟಿನಲ್ಲಿ ಬಡವರಿಗೆ ಅನ್ಯಾಯ ಆಗ್ತದೆ, ತೊಂದರೆ ಆಗ್ತದೆ ಅಂತ ಕೇಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿಗೆಸಿ ಅವಾಚ್ಯ ಶಬ್ದಗಳನ್ನು ಅವರು ಅಧಿಕಾರಿಗಳು ಬಳಸಿದಾಗ 21ನೇ ತಾರೀಕು ದಿನ ಸಮಯ 11-12 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಪಡುಕೋಟಿ ಅಣ್ಣನವರ ಅಲ್ಲಿ ಎಲ್ಲಿಯಪ್ಪ ಶಿವಾಜಿನಗರ ಏರಿಯಾದಲ್ಲಿ ನಮ್ಮ ರಾಜ್ಯ ಕಾರ್ಯಾಲಯ ಇರುತ್ತದೆ. ಆ ಸಂದರ್ಭದಲ್ಲಿ ನಮ್ಮ ಅಣ್ಣನವರು ರಾಜ್ಯಾಧ್ಯಕ್ಷರು ಏನು ಮಾತಾಡಿದ್ದಾರೆ ಅಂದರೆ, ಪಾದಚಾರಿಗಳಲ್ಲಿ ಏಕಾಏಕಿ ಬಂದು BBMP ದಾಳಿ ಮಾಡೋ ವಿಚಾರದಲ್ಲಿ ಅಲ್ಲಿರ್ತಕ್ಕಂಥ ಕನ್ನಡ ಧ್ವಜ ಕಟ್ಟೆ ಐತಿ, ಅಂದರೆ ಅಲ್ಲಿರ್ತಕ್ಕಂಥ ನಮ್ಮ ಗಣೇಶ ದೇವಸ್ಥಾನ ಐತೆ, ನೀವು ಆತುರ ಮಾಡ್ಕೇಶ್ ಅದನ್ನು ತೆರವುಗೊಳಿಸೋ ಕಾರ್ಯವನ್ನು ಮಾಡಬೇಡ್ರಿ, ಒಂದು ಅರ್ಧ ತಾಸಾಗಲಿ ಇವತ್ತೊಂದು ದಿವಸ ಅವಕಾಶ ಮಾಡಿಕೊಡ್ರಿ ಕೇಳೋ ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ಮಾತಿನ ಚಕಮಕ ನಡೆದವೆ. ಆಮೇಲೆ ಇಲ್ಲಿ ಏನೇನು ಆಗಿರ್ತಕ್ಕಂಥ ಘಟನೆ ಒಂದು ವಿಚಾರ ಅಲ್ಲ, ಬೆಂಗಳೂರಲ್ಲಿ ನಕಲಿ ಹೋರಾಟಗಾರ ಅಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮಾತಾಡಿರಲ್ಲ, ಯೂಟ್ಯೂಬ್ ಚಾನಲ್ಗಳಲ್ಲಿ ಯೂಟ್ಯೂಬರ್ ಆಗಲಿ ಬೇರೆ ಬೇರೆ ಯಾರೋ ಒಂದು ಸುಮ್ಮನೆ ರಾಜ್ಯಾಧ್ಯಕ್ಷ ಸಂಘಟನೆ ಕಟ್ಕೊಂಡು ಎಲ್ಲೋ ಮೂಲಿ ಕುಂತ್ಕಸಿ ಎಲ್ಲೋ ಕಾರಲ್ಲಿ ಕುಂತ್ಕೊಂಡು ನಾವು ಆ ಗೌಡ ಈ ಗೌಡ ಅನ್ಕಂತ ಯಾರೋ ಗೌಡ್ರವರು. ನಾನು ಬಂದು ಹೇಳ್ತೀನಿ ಅವರಿಗೆ,
ಯಾರೇ ಆಗಿಲಿ ಒಬ್ಬ ವ್ಯಕ್ತಿ ಕನ್ನಡ ಪರ ಹೋರಾಟ ಮಾಡೋಣ ನಿಯತ್ತಾಗಿ ಹೋರಾಟ ಮಾಡಿದಂತ ನಾನು ನನ್ನ ಹೋರಾಟ ಜೀವನದಲ್ಲಿ ನೋಡ್ತಕ್ಕಂಥ ವಿಚಾರ ಏನಪ್ಪ ನಮ್ಮ ಬಸವರಾಜ ಪಡ್ಕೋಟಿ. ಯಾಕಂದ್ರೆ ಉತ್ತರ ಕರ್ನಾಟಕದವರು ಬಂದ ಕೇಸ ಅಲ್ಲಿ ಬೆಂಗಳೂರಿಗೆ ಜೀವನ ಮಾಡಿ ಬರ್ದು ಕೊಟ್ಟಾರ. ಎಲ್ಲಿಂದ ಬಂದಾನ ಶಿವಾಜಿನಗರ ಕಬ್ಜಾ ಮಾಡೋಣ ಅದು ಮಾಡೋಣ. ಶಿವಾಜಿನಗರ ಕಬ್ಜಾ ಮಾಡಕ್ಕೆ ಯಾರು ಮಾಡ್ತಾರ್ರಿ? ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕು. ಮನಸ್ಸಿಗೆ ಬಂದಂಗೆ ಕೈಯಾಗ ಮೊಬೈಲ್ ಅದ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥ ವಿಚಾರಗಳು ಬಂದ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾರ್ಯಾರು ಏನಾರ ಕಾಮಿಡಿಗಳು ಮಾಡಿದ್ದಾರೆ ಅವರ ವಿರುದ್ಧ ಹೋರಾಟ ಮಾಡ್ತೀವಿ. ಅವ್ರ ವಿರುದ್ಧ ನಾವು ಒಂದು ಕೇಸು ದಾಖಲಾ ಮಾಡ್ಕೋತೀವಿ. ಎರಡನೇದು ಏನಪ್ಪಾ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಕನ್ನಡದ ಗಣೇಶ ಕಟ್ಟನ ತೆರವುಗೊಳಿಸೋ ಆಗ ಟೈಮಲ್ಲಿ ಸ್ವಲ್ಪ ತಪ್ಪುಗಳು ಆಗಿದ್ದಾವೆ. ಅವ್ರ ಮೇಲೆ ಏನೋ ಆರತೂರಿಯಾಗಿ ಒಂದು ಕೈಯನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ವಿಡಿಯೋ ಆದ ರಾಜ್ಯದ ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ರದ್ದುಪಡಿಸುವುದು, ಕೃಷಿ ಶಿಕ್ಷಣದ ಖಾಸಗೀಕರಣ ತಡೆಯುವುದು ಸೇರಿದಂತೆ 4 ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಕೃಷಿ ವಿದ್ಯಾರ್ಥಿಗಳು ಹಾಗೂ ಕೃಷಿ ಪದವೀಧರರು ಇಂದು ಪ್ರತಿಭಟನೆ ನಡೆಸಿದರು. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಎದುರು ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರದ ಕೃಷಿ ಇಲಾಖೆ ರೈತ ಮತ್ತು ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಕೆಇಎ ಪರೀಕ್ಷೆಯಲ್ಲಿ ಕೊನೆಯ ಕ್ಷಣದಲ್ಲಿ ICAR ಮಾನ್ಯತೆ ಇಲ್ಲದ ಖಾಸಗಿ ರೈಟ್ ಟೆಕ್ನಾಲಜಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರುವುದನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು. 2025 ಏಪ್ರಿಲ್ 10ರಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಬಳಿಕ ಅರ್ಹತಾ ಮಾನದಂಡಗಳನ್ನು ಬದಲಾಯಿಸಲು ಅವಕಾಶವಿಲ್ಲ. ಆದರೆ ಸರ್ಕಾರ ನೇಮಕಾತಿ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಆತಂಕ ಇವತ್ತು ಸೃಷ್ಟಿಯಾಗಿದೆ. ಕೃಷಿ ಪದವೀಧರನ್ನ ಕೃಷಿ ಅಧಿಕಾರಿಗಳನ್ನಾಗಿ ಇದುವರೆಗೆ ನೇಮಕ ಮಾಡ್ತಿದ್ರು. ಆದರೆ ಈಗ ಏನಾಗಿದೆ ಅಂದ್ರೆ ಸರ್ಕಾರ ತನ್ನ ನಿಲುವು ಬದಲಾವಣೆ ಮಾಡಿ BE ಬಯೋಟೆಕ್ನಾಲಜಿ ಮಾಡಿದಂಥವ್ರನ್ನ ಕೃಷಿ ಅಧಿಕಾರಿಗಳನ್ನಾಗಿ ನೇಮಕ ಮಾಡಲಿಕ್ಕೆ ಒಂದು ಪರೀಕ್ಷೆ ನಡೆಸ್ತಾ ಇದೆ. ಅದ್ರ ಜೊತೆಗೆ ಇವತ್ತೇನು ಖಾಸಗೀಕರಣ ಕೃಷಿ ಒಂದು ತಾಂತ್ರಿಕತೆಯನ್ನ ಕೃಷಿ ವಿಜ್ಞಾನವನ್ನ ಇವತ್ತು ವಿದ್ಯಾರ್ಜನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನ ಇವತ್ತು ಅವರಿಗೆ ವಂಚನೆ ಮಾಡಿ ಈ ಒಂದು ಖಾಸಗೀಕರಣ ಮಾಡಿ ಖಾಸಗಿ ಅವರಿಗೆ ಕೃಷಿ ಕಾಲೇಜುಗಳನ್ನು ನಡೆಸಲಿಕ್ಕೆ ಅನುಮತಿ ಕೊಟ್ಟಿದೆ. ಇದರಿಂದ ಏನಂದ್ರೆ ರೈತರ ಮಕ್ಕಳಿಗೆ ಇವತ್ತು ಈ ಒಂದು ಅಭ್ಯಾಸ ಮಾಡೋದು ಬಹಳ ದೊಡ್ಡ ವಂಚಿತ ಆಗ್ತದೆ. ದುಡ್ಡಿದ್ದವ್ರು ಏನಾದ್ರು ಈಗಾಗಲೇ ಇಂಜಿನಿಯರಿಂಗ್ ಮೆಡಿಕಲ್ ಯಾವ ರೀತಿ ದುಡ್ಡಿದ್ದವ್ರ ಪಾಲಾಗಿದೆ ಅದೇ ರೀತಿ ಕೂಡ ಇವತ್ತು ಕೃಷಿ ಜ್ಞಾನವೂ ಕೂಡ ದುಡ್ಡಿದ್ದವ್ರ ಪಾಲಾಗ್ತದೆ. ಅವಾಗ ಏನಂತಂದ್ರೆ ಬಹಳ ತೊಂದರೆ ಆಗ್ತದೆ. ಅದರ ಜೊತೆಗೆ ಮತ್ತೆ ಏನಂದ್ರೆ ದೇಸಿ ಅಂತ ಒಂದು ವ್ಯವಸ್ಥೆ ಬಂದಿದೆ. ಇವತ್ತು ಕೃಷಿ ಪದವೀಧರರಿಗೆ ಏನಂದ್ರೆ ಲೈಸೆನ್ಸ್ ಕೊಡ್ತಿದ್ರು ಫರ್ಟಿಲೈಸರು ಮತ್ತು ಕೆಮಿಕಲ್ಸ್ಗೆ. ಈಗ ಯಾರು ಬೇಕು ಅವರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಏನಂತಂದ್ರೆ ಅವ್ರು ಏನ್ ಡೀಲ್ ಮಾಡ್ತಾರೋ, ರೈತರಿಗೆ ಏನ್ ಮಾರ್ಗದರ್ಶನ ಮಾಡ್ತಾರೋ, ಏನ್ ಮಾಡೋದಿಲ್ಲೋ ಇದೆಲ್ಲ ಏನಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರ ಆಗಿದೆ. ಕೃಷಿ ಕ್ಷೇತ್ರ ಬಹಳ ವಿಶಾಲವಾದಂತ ಕೃಷಿ ಕ್ಷೇತ್ರವನ್ನ, ಕೃಷಿ ಜ್ಞಾನವನ್ನ, ಕೃಷಿ ಮಾರುಕಟ್ಟೆಯನ್ನ ಎಲ್ಲ ಖಾಸಗೀಕರಣ ಮಾಡಿ ಏನಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಈ ಸರ್ಕಾರದಲ್ಲಿ ನಿಲುವನ್ನ ಇವತ್ತು ನಾವು ಖಂಡನೆ ಮಾಡಿ ಇವತ್ತು ಸಾಂಕೇತಿಕವಾಗಿ ರಸ್ತೆ ತಡೆ ಚಳವಳಿ ಮಾಡಿದ್ದೇವೆ. ಮುಂದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟವಾಗಿ ಪರಿಣಾಮ ಬೀರ್ತದೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನ ಗಮನಕ್ಕೆ ತಂದು ಕೂಡಲೇ ಈ ಪ್ರಕ್ರಿಯೆಯನ್ನ ಕೃಷಿ ಪದವೀಧರರಿಗೆ ಮಾತ್ರ ಕೃಷಿ ಅಧಿಕಾರಿಗಳ ನೇಮಕ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು, ಬೇರೆಯವ್ರಿಗೆ ಮಾಡಿಕೊಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ರಾಯಚೂರು ಜಿಲ್ಲೆಯ ಬಿಚ್ಚಾಲಿ ಕ್ಯಾಂಪ್ನಲ್ಲಿ ಸರ್ಕಾರಿ ಜಾಗ ಅತಿಕ್ರಮಣ ಆರೋಪ. ಪುನರ್ವಸತಿ ಬಡಾವಣೆಯಲ್ಲಿ ದೇವಾಲಯಕ್ಕೆ ಮೀಸಲಾಗಿದ್ದ ಜಾಗದಲ್ಲಿ ಚರ್ಚ್ ಕಟ್ಟಡ ನಿರ್ಮಿಸಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಲವು ಬಾರಿ ದೂರು ನೀಡಿದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2009ರ ತುಂಗಭದ್ರಾ ಪ್ರವಾಹದ ಬಳಿಕ ಪುನರ್ವಸತಿ ಯೋಜನೆ ಅಡಿ ನಿರ್ಮಿಸಲಾದ ಬಿಚ್ಚಾಲಿ ಕ್ಯಾಂಪ್ ಬಡಾವಣೆಯಲ್ಲಿ ಇದೀಗ ಸರ್ಕಾರಿ ಜಾಗ ಅತಿಕ್ರಮಣದ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಮೂಲ ಪುನರ್ವಸತಿ ನಕ್ಷೆಯಲ್ಲಿ ಚರ್ಚ್ ನಿರ್ಮಾಣಕ್ಕೆ ಪ್ರತ್ಯೇಕ ಜಾಗ ಗುರುತಿಸಲಾಗಿದ್ದರೂ ಆ ಜಾಗದಲ್ಲಿ
ಕಟ್ಟಡ ನಿರ್ಮಿಸದೆ ದೇವಾಲಯಕ್ಕೆ ಮೀಸಲಾಗಿದ್ದ ಸ್ಥಳದಲ್ಲೇ ಚರ್ಚ್ ನಿರ್ಮಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ದೇವಾಲಯದ ಪಕ್ಕದಲ್ಲಿರುವ ಖಾಲಿ ಸರ್ಕಾರಿ ಜಾಗವನ್ನು ಅತಿಕ್ರಮಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಕುರಿತು ತಹಶೀಲ್ದಾರ್, ಸಹಕಾರ ಆಯುಕ್ತರು ಹಾಗೂ ಜಿಲ್ಲಾ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಾಜಕೀಯ ಒತ್ತಡದ ಕಾರಣ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಆದ್ದರಿಂದ ಪುನರ್ವಸತಿ ಬಡಾವಣೆಯ ಮೂಲ ನಕ್ಷೆ ಹಾಗೂ ಸರ್ಕಾರಿ ದಾಖಲೆಗಳ ಆಧಾರದ ಮೇಲೆ ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ನಿರ್ಮಾಣ ಅಥವಾ ಅತಿಕ್ರಮಣ ಕಂಡುಬಂದರೆ ಕಾನೂನುಬದ್ಧ ಕ್ರಮ ಕೈಗೊಂಡು ಸರ್ಕಾರಿ ಜಾಗವನ್ನು ತೆರವುಗೊಳಿಸಬೇಕು ಎಂದು ಬಿಚ್ಚಾಲಿ ಕ್ಯಾಂಪ್ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 9ರಲ್ಲಿ ಬಿಚ್ಚಾಲಿ ಕ್ಯಾಂಪಲ್ಲಿ ಫ್ಲಡ್ ಏರಿಯಾ ಬಂದಿತ್ತು. ಆ ಫ್ಲಡ್ ಏರಿಯಾದಲ್ಲಿ ಸರ್ಕಾರ ನಮಗೆ ಮನೆಗಳು, ರೋಡ್ಗೆ ಮನೆಗಳು ಮಂಜೂರು ಮಾಡಿತ್ತು. ಅವರೇ ಮನೆ ಕಟ್ಟಿಸ್ಕೊಟ್ಟಿದ್ರು. ಅದರಲ್ಲಿ ಪಾರ್ಕು, ಟೆಂಪಲ್ಲು, ಚರ್ಚು ಅಂತ ಈ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಪಾರ್ಕ್ ಎಲ್ಲಿದೆ, ಅವರು ಕ್ರೈಸ್ತದವರು ಚರ್ಚ್ ಪ್ಲೇಸ್ ಬಿಟ್ಟು ನಮ್ಮ ಹಿಂದೂಗಳಿಗೆ ಅಂತ ಮೀಸಲಾಗಿಟ್ಟ ಟೆಂಪಲ್ ಪ್ಲೇಸಲ್ಲಿ ಚರ್ಚ್ ಬಂದು ಕಟ್ಟಿದ್ದಾರೆ. ಆವತ್ತು ಕಟ್ಟಿದ ಸ್ಟಾರ್ಟ್ ಮಾಡಿದ್ದಲ್ಲಿದ್ದ ನಾವು 2002ರಿಂದ ಎಲ್ಲಿ ಗ್ರಾಮ ಪಂಚಾಯತ್ ಹಿಡಿದು DC ಆಫೀಸ್ ತನಕ ಲೆಟ್ರ್ ಕೊಟ್ಕೊಂಡೇ ಬಂದಿದ್ದೀವಿ. ಒಬ್ಬರು ನಮ್ಮನ್ನ ಯಾರು ಕೇರೆ ಮಾಡಿಲ್ಲ. ಇದರಲ್ಲಿ ರಾಜಕೀಯ ಬಲ ಇದೆ. ರಾಜಕೀಯ ಬಲದಿಂದ ಇದು ಮಾಡಿದ್ದಾರೆ. ಇವಾಗ ನಮಗೆ ಏನಿದೆ, ಆ ಚರ್ಚನ್ನು ತೆರವು ಮಾಡಬೇಕು. DC ಅವ್ರಿಗೆ ಇವಾಗೂ 3 ಸಾರಿ ತಿರುಗೋದು DC ಆಫೀಸ್ಗೆ ಬಂದು ಆಯಿತು. AC ಹೇಳಿದ್ದೀನಿ, ಗ್ರೌಂಡ್ ರಿಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. AC ಬರಲಿಲ್ಲ, ಯಾರೂ ಬರಲಿಲ್ಲ. ತಹಶೀಲ್ದಾರ್ಗೆ ಕೇಳಿದರೆ ಅವರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದು ಪರ್ಮಿಷನ್ನೇ ಇಲ್ಲ ಅಂತ ಚರ್ಚ್ ಕಟ್ಟಿದ್ದಾರೆ. ಪರ್ಮಿಷನ್ ಯಾರು ಕೊಟ್ಟರು? ಹಿಂದೂಗಳಿಗೆ ಅಂತ ಮೀಸಲಿಟ್ಟ ಟೆಂಪಲ್ ಪ್ಲೇಸಲ್ಲಿ ಚರ್ಚ್ ಕಟ್ಟಕ್ಕೆ ಪರ್ಮಿಷನ್ ಯಾರು ಕೊಟ್ಟರು? DC ಕೊಟ್ರ, AC ಕೊಟ್ರ, ತಹಶೀಲ್ದಾರ್ ಕೊಟ್ರ, ಇಲ್ಲ ಹುಳ್ಕೇರಿನಿ ಕೊಟ್ರ? ಯಾರು ಕೊಟ್ಟರು? ಇದಕ್ಕೆ ನಮ್ಗೆ ನ್ಯಾಯ ಬೇಕು. ಎಷ್ಟು ಹೊಚ್ಚಿದ್ರ ಈ ಚರ್ಚನ್ನು ತೆರವುಗೊಳಿಸಿ ಆ ಚರ್ಚ್ ಇದ್ದ ಪ್ಲೇಸಲ್ಲಿ ನಮ್ಗೆ ಟೆಂಪಲ್ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದೇ ಯಾವುದೇ ಕೆಲಸ ಆಗಲಿಲ್ಲ ಅಂದರೆ ನಮ್ಮದು ಉಗ್ರ ಹೋರಾಟ ಮುಂದುವರುತ್ತೆ. ಮೊನ್ನೆ ಬಂದು ಊರೊಳಗೆ ಬಂದು ರಾಯಚೂರಿಂದ ಗುಂಡಗಿರಿಯಿಂದ ಗುಂಡೆಗಳನ್ನ ಕರೆಸಿದ್ದಾರೆ ಊರಿನೊಳಗಡೆ. ನಮಗೆ ಬಂದು ನಾವು ಅಲ್ಲಿ ಇವಾಗ ಒಂದು ಮೂರ್ತಿಯನ್ನು ಇಟ್ಟಿದ್ದೀವಿ. ಸದ್ಯ 3 ದಿನ ಆಯ್ತು. ಆಂಜನೇಯ ಮೂರ್ತಿ ಇಟ್ಟಿದ್ದು, ಜಂಡ ಇಟ್ಟಿದ್ದೀವಿ. ಅದು ಇಟ್ಟಿದ್ದ ಕಾರಣ ಅವ್ರು ಬಂದು ನಮ್ಮನ್ನು ಹೊಡಿಯೋಕೆ ಬರ್ತಿದ್ದಾರೆ. ರಾಯಚೂರಿಂದ ಗುಂಡೆಗಳು ಬರ್ತಾ ಇದ್ದಾರೆ. ಚಾಕು ಚೂರಿ ಇವಾಗ ತಗೊಂಬರ್ತಾರೆ, ಕಾರ್ ಹಾಕೊಂಬರ್ತಾರೆ. ಬಂದು ನಮ್ಮನ್ನೇ ಪರ್ಮಿಷನ್ ಕೇಳ್ತಾರೆ, ನಿಮ್ನ ಯಾರು ಇಟ್ಟಕ್ಕಂತ. ಅವ್ರು ಪರ್ಮಿಷನ್ ಇರೋದ ಮೊದಲು ಕಟ್ಟಿದವರು ಅವರು. ನಮ್ಮ ಹಿಂದೂಗಳಿಗೆ ಮೀಸಲಾಗಿರ್ತವಂಥ ಪರ್ಟಿಕ್ಯುಲರ್ ಆಗಿ ಮ್ಯಾಪಲ್ಲಿ ಮೀಸಲಾಗಿದೆ, ಪರ್ಟಿಕ್ಯುಲರ್ ಆಗಿ ಇದ ಪ್ಲೇಸು. ಅದು ಬಿಟ್ಟು ಅವರು ನಮ್ಮನ್ನ ಪರ್ಮಿಷನ್ ಕೇಳ್ತಿದ್ದಾರೆ. ನಮ್ಮ ಪ್ಲೇಸಲ್ಲಿ ನಾವು ಕಟ್ಟಿದ್ರು, ಅವ್ರು ನಮ್ಮ ಪ್ಲೇಸಲ್ಲಿ ಕಟ್ಟಿ ನಮ್ಮನ್ನೇ ಪರ್ಮಿಷನ್ ಕೇಳ್ತಿದ್ದಾರೆ. ಅವ್ರು ಯಾವುದೇ ಪರ್ಮಿಷನ್ ಇಲ್ಲದೆ ಕಟ್ಟಿದ್ದಾರೆ. ಇದು ಏನಿದೆ, ಇವರು DC ಅವರು ಇದನ್ನು ಪರಿಷ್ಕಾರ ಮಾಡಬೇಕು. ಇಲ್ಲಾಂದರೆ ನಮ್ಮ ಉಗ್ರ ಹೋರಾಟ ಮುಂದುವರುತ್ತೆ. ಮುಂದೆ ಆಗೋದಕ್ಕೆ ಯಾವುದೇ ಅನಾಹುತಗಳಿಗೆ ಈ DC, AC ಇವರೇ ಜವಾಬ್ದಾರರಾಗಿರುತ್ತಾರೆ. ಇದು ನಮ್ಮ ಊರಿನವರ ಮನವಿ. ತಮ್ಮ ಹೆಸರು? ನಮ್ಮ ಹೆಸರು ರಾಮಕೃಷ್ಣ ಅಂತ. ಮಹಾನಗರ ವ್ಯಾಪ್ತಿಯ ಖಾಸಗಿ ಜಮೀನಿನಲ್ಲಿರುವ ಸ್ಲಂ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಿ ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಹಾಗೂ ಸ್ಲಂ ಜನಾಂದೋಲನ ಕರ್ನಾಟಕ ಸದಸ್ಯ ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 6ರ MM ಕಾಲೋನಿ, ಓಸೂರು ಜನತಾ ಕಾಲೋನಿ, ವಾರ್ಡ್ ನಂಬರ್ 23ರ ಕಾಕನಕೆರೆ ಹಾಗೂ ವಾರ್ಡ್ ನಂಬರ್ 19ರ ನವಾಬ್ಗಡ್ಡ ಸೇರಿದಂತೆ ಖಾಸಗಿ ಜಮೀನಿನಲ್ಲಿರುವ ಸ್ಲಂಗಳಲ್ಲಿ ಹಲವು ದಶಕಗಳಿಂದ ಸಾವಿರಾರು ಕುಟುಂಬಗಳು ದಾಖಲೆ ರಹಿತವಾಗಿ ವಾಸಿಸುತ್ತಿದ್ದು ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸ್ಲಂಗಳಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಹಾಗೂ ಬಡ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದು ಸುಮಾರು 40 ವರ್ಷಗಳಿಂದ ಮನೆಗಳ ಹಕ್ಕುಪತ್ರಕ್ಕಾಗಿ ಕಾಯುತ್ತಿದ್ದಾರೆ. ಸರ್ಕಾರ ಈ ಸಂಬಂಧ ಸುತ್ತಲೇ ಹೋರಾಡಿಸಿ ಹಲವು ವರ್ಷಗಳು ಕಳೆದಿದ್ದರೂ ಜಿಲ್ಲಾ ಆಡಳಿತ ಹಾಗೂ ಕಂದಾಯ ಇಲಾಖೆ ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ಸಂಘಟನೆಯು ಆರೋಪಿಸಿದೆ. ಆದ್ದರಿಂದ ಸರ್ಕಾರದ ಸುತ್ತಲೇ ಹಾಗೂ ಭೂ ಸುಧಾರಣಾ ಕಾಯ್ದೆಯ ನಿಯಮಗಳಂತೆ ಖಾಸಗಿ ಸ್ಲಂ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಿ ಅರ್ಹ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸುವ ಮೂಲಕ ಶಾಶ್ವತ ನೆಲೆ ಕಲ್ಪಿಸಬೇಕೆಂದು ಸಂಘಟನೆಯು ಮನವಿ ಮಾಡಿದೆ. ಇಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರತಿಭಟನೆ ಮುಖಾಂತರ ಮನವಿ ನೀಡಿ, ಮನವಿಯಲ್ಲಿ 2022ರಲ್ಲಿ ಏನು ಸರ್ಕಾರ ಸುತ್ತುವಳಿ ಪ್ರಕಾರ ಕಂದಾಯ ಗ್ರಾಮಗಳ ಸ್ಲಂಗಳನ್ನು, ಖಾಸಗಿ ಸ್ಲಂಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಹಕ್ಕುಪತ್ರ ನೀಡಬೇಕಂತೇಳಿ ಏನು ಸರ್ಕಾರ ಸುತ್ತುವಳಿ ಹೊರಡಿಸಿದೆ. ಆ ಸುತ್ತುವಳಿ ಪ್ರಕಾರ ರಾಯಚೂರು ನಗರದಲ್ಲಿ ಸುಮಾರು
70ಕ್ಕೂ ಹೆಚ್ಚು ಖಾಸಗಿ ಸ್ಲಮ್ಗಳಲ್ಲಿ, ಖಾಸಗಿ ಜಮೀನಿನಲ್ಲಿ ವಾಸ ಮಾಡತಕ್ಕಂಥ ಬಡ ಜನರು, ದಲಿತರು, ಅಲ್ಪಸಂಖ್ಯಾತರು, ಕೂಲಿ ಕಾರ್ಮಿಕರು, ಇವರು ಯಾವುದೇ ಹಕ್ಕುಪತ್ರಗಳಿಲ್ಲದೆ ಮೂಲಭೂತ ಸರ್ಕಾರದ ಯೋಜನೆಗಳ ಮೂಲಭೂತ ಸೌಲಭ್ಯಗಳ ಪಡೆಯದೆ ವಂಚನೆಗೊಳಗಾಗಿದ್ದಾರೆ. ಅವರಿಗೆ ಮುಖ್ಯವಾಹಿನಿಗೆ ತರಲು ಮತ್ತು ಅವರ ಸರ್ಕಾರದ ಯೋಜನೆಗಳನ್ನು ಪಡೆಯಲು ಈಗಾಗಲೇ ಸರ್ಕಾರ ಏನು ಸುತ್ತುವಳಿ ಹೊರಡಿಸಿದೆ. ಕಂದಾಯ ಖಾಸಗಿ ಜಮೀನುಗಳಲ್ಲಿ ವಾಸವಾಗಿರ್ತಕ್ಕಂಥ ಭೂಮಿಯನ್ನು ಮತ್ತು ಸ್ಲಮ್ ಜನರಿಗೆ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಅವರಿಗೆ ಹಕ್ಕುಪತ್ರಗಳನ್ನು ನೀಡಬೇಕಂತೇಳಿ ಸುತ್ತುವಳಿ ಹೊರಡಿಸಿದೆ. ಅದರ ಪ್ರಕಾರ ಏನು ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಸ್ಲಮ್ಗಳನ್ನು ಸರ್ವೆ ಮಾಡಿ ಆ ಸ್ಲಮ್ಗಳಿಗೆ 2E ಪ್ರಕಾರ ಹಕ್ಕುಪತ್ರಗಳನ್ನು ನೀಡಬೇಕಂತೇಳಿ ನಾವು ಈ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇವೆ. ये बहुत ही जो भी राज्यों में संगठन सृजन अभियान का सिलेक्शन प्रोसेस कंप्लीट हुआ है, बहुत ही सक्सेसफुल हुआ है. ये हुआ कि यार ये यहाँ पे प्रॉब्लम आया है, यहाँ पे हम सही ऐसी इशू अभी तक कहाँ भी नहीं आया है. सो मेरा भी ये हम सक्सेसफुली ये प्रोग्राम कंप्लीट करेंगे. ये प्रोग्राम कंप्लीट करने में कार्यकर्ता నాయకులను భిన్నాభిప్రాయాలు ఎలా చేస్తారు నాయకులలో భిన్నాభిప్రాయాలు ఉంటే పెద్దగా ఆలోచించాల్సిన అవసరం లేదు. మేము దాన్ని సర్చ్ చేసుకుంటాం. 4 వర్గాలు గెలిపించేది కార్యకర్తలో ఐకమత్యం ఉన్నంత వరకు మాకు ఎట్లాంటి సమస్య ఉండదు అని చెప్పేసి గట్టి అభిప్రాయం. అంతమంది కలిసాం. వేల కాదు, ఇంకా మన ఈ జిల్లాలో లక్షలలో ఉంటారు కార్యకర్తలు. ఎన్ని రోజులు కావాలి అన్ని రోజులు షెడ్యూల్ కూడా ఒక ఈవినింగ్ లోపల రిలీజ్ చేస్తాం. రాయచూరులో ఉండేది ఒక రకంగా చెప్పాలంటే కేవలం ఈ రోజే, తర్వాత మొత్తం రాయచూరు డిస్ట్రిక్ట్ మొత్తం ఇంకోటి ఏంటంటే మినిమం ప్రతి బ్లాక్ నేను విజిట్ చేస్తాను. తర్వాత నా షెడ్యూల్ पार्टी अच्छा इसके ऊपर ये होना चाहिए. अध्यक्ष को अभी पिछले में मैं जो सुना हूँ, जो बसवराज पाटिल इटकी जी जो विधान परिषद के माजी सदस्य है, उनके अवधि में भी अच्छा काम उन्होंने किए. लेकिन आज जो नया करना चाह रहे, सबका सपोर्ट और सबका ओपिनियन पूछने के वास्ते AICC आए. तो इसलिए हम सभी लोगों को मैं विनती करता हूँ, हमारे पार्टी के जो भी मुखंड लोग और जो कार्यकर्ता लोग हैं, सभी मिलकर अगर आप पूरा हम लोगों को अच्छा सहकार करें तो बिल्कुल एक डिस्ट्रिक्ट कांग्रेस कमेटी के अध्यक्ष जो आगे आने वाले चुनाव है, तालुक पंचायत, जिला पंचायत, ग्राम पंचायत और थोड़े ही दिन में विधानसभा और पार्लियामेंट भी चुनाव आ जाएगा 2028-2029. ಇದೆಲ್ಲ ಪೂರ್ವದಲ್ಲಿ ಒಂದು ಸಂಘಟನೆ ಆಗಬೇಕು. ಜಿಲ್ಲಾಧ್ಯಕ್ಷರು ಹೊಸೊಬ್ಬರಿಗೆ ಆಯ್ಕೆ ಮಾಡಬೇಕು. ಇದು ಬರೀ ನಿಮ್ಮ ರಾಯಚೂರಲ್ಲ, ಇಡೀ ಬೇರೆ ಇಡೀ ದೇಶದಲ್ಲಿ ಈ ಒಂದು ಪ್ರಾರಂಭ ಮಾಡಿದಾರ. अभी हमारे AICC साहब ने बताया अभी कहां पर कौन सा स्टेट में हमने ये काम किए, बहुत ही अच्छा तरीके से हो गया और सक्सेसफुल हो गया. और यहाँ पर भी वही करना चाह रहे लोग. नमू ಕೂಡ ಮನೆ ಬೆಂಗಳೂರಲ್ಲಿ ನಮ್ಮ ಪಕ್ಷದ ವೇಣುಗೋಪಾಲ್ ಜಿ ಅವರು, ಸುರ್ಜಿವಾಲ್ ಅವರು, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಜಿ ಅವರು ಇದು ಉದ್ದೇಶಿಸಿ ಯಾವ ರೀತಿ ಆಯ್ಕೆ ಮಾಡಬೇಕು, ಏನು ಮಾಡಬೇಕು ಇದೆಲ್ಲರೂ ಕೂಡ ಹೇಳಿದ್ದಾರೆ.